ನೆಡುವುದರ ಮೂಲಕ ಬೀದಿ ಬದಿ ವ್ಯಾಪಾರಿಗಳಿಂದ ಪರಿಸರ ದಿನಾಚರಣೆ. ರಾಜ್ಯ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ಬೀದಿ ಬದಿ ವ್ಯಾಪಾರಿಗಳು ಗಿಡ ನೆಡುವುದರ ಮೂಲಕ ಪರಿಸರ ದಿನಾಚರಣೆ ಆಚರಿಸಿದರು. ಶಿವಮೊಗ್ಗ ನಗರದ ವೀರಶೈವ ಕಲ್ಯಾಣ ಮಂಟಪದ ಎದುರು ಮಹಾನಗರ ಪಾಲಿಕೆ ಆವರಣದ ಹೊರಗೆ ಫುಟ್ಪಾತ್ನಲ್ಲಿ ವ್ಯಾಪಾರ ನಡೆಸುತ್ತಿರುವ ಬೀದಿ ಬದಿ ವ್ಯಾಪಾರಿಗಳು ಜೂನ್ 7, 2026 ಭಾನುವಾರ ಬೆಳಗ್ಗೆ ತಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟು ಪರಿಸರ ದಿನಾಚರಣೆಯನ್ನು ಆಚರಿಸಿದರು. ಫುಟ್ಪಾತ್ನಲ್ಲಿ ಮರದ ಬೇರಿನಿಂದ ಫುಟ್ಪಾತ್ ಹಾಳಾಗದಂತೆ ಚಿಕ್ಕದಾದ ಪಕ್ಷಿಗಳಿಗೆ ಆಹಾರ ಆಗುವಂತಹ ಚರಿ ಗಿಡಗಳು, ಸಾರ್ವಜನಿಕರಿಗೆ ತಂಪಾದ ಗಾಳಿ, ನೆರಳು ನೀಡುವ ಹೊಂಗೆ ಗಿಡಗಳನ್ನು ನೆಟ್ಟು ಮಕ್ಕಳಂತೆ ಬೆಳೆಸುವ ಶಪಥ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಯ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿ ಸಂಘದ ರಾಜ್ಯಾಧ್ಯಕ್ಷರು ಚನ್ನವೀರಪ್ಪ ಗಾಮನಗಟ್ಟಿ, ಸದಸ್ಯರಾದ ಶ್ರೀಮತಿ ಕುಸುಮ ಮಂಜುನಾಥ್, ಸಂತೋಷ್, ರಿಯಾನ್, ಜಾಕಿರ್, ಅಮರ್ನಾಥ್ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಇಲ್ಲಿ ವೀರಶೈವ ಕಲ್ಯಾಣ ಮಂದಿರ ಎದುರುಗಡೆ ಪರಿಸರ ಬೀದಿ ವ್ಯಾಪಾರಿಗಳು ಪರಿಸರವನ್ನು ಗಿಡ ನೆಟ್ಟಿ ಪರಿಸರವನ್ನು ಉಳಿಸಿ. ರಾಜ್ಯ ಬೀದಿ ಬದಿ ವ್ಯಾಪಾರಸ್ಥರ ಕ್ಷೇಮಾಭಿವೃದ್ಧಿಯಿಂದ ಪ್ರತಿ ಒಂದೊಂದು ವಾರ್ಡ್ ಮತ್ತು ಬೂತ್ನಲ್ಲಿ ಸ್ವಯಂ ಪ್ರೇರಣೆಯಿಂದ ತಮ್ಮ ವ್ಯಾಪಾರದ ಸ್ಥಳಗಳಲ್ಲಿ ಗಿಡಗಳನ್ನು ನೆಡ್ತಾ ಇದ್ದಾರೆ. ಯಾಕಂದರೆ ರಾಜ್ಯ ಮತ್ತು ದೇಶ ಮತ್ತು ಜಿಲ್ಲೆಯಲ್ಲಿ ತಾಪಮಾನಗಳು ಹೆಚ್ಚಾಗಿದೆ. ಈಗಿನ ಕಾಂಕ್ರೀಟ್ ನೆಲಗಳಾಗಿರ್ಬೋದು, ಡಾಂಬರೀಕರಣ ಆಗಿರ್ಬೋದು ಮತ್ತು ಟೈಲ್ಸ್ ಮಯದಿಂದ ಯಾರು ಫುಟ್ಪಾತ್ನಲ್ಲಿ ನಡಿಲಿಕ್ಕೆ ಆಗ್ತಾಯಿಲ್ಲ. ಈಗ ಅಭಿವೃದ್ಧಿ ಕಾರಣದಿಂದ ಎಲ್ಲ ಮರಗಳು ಮಾರಣವಾಗಮೆ ಆಗಿವೆ. ಹಿರಿಯರು ನಟ್ಟಂತೆ ಯಾವ ಗಿಡ ಮರಗಳು ಈಗಿಲ್ಲ. ಈಗ ಹೊಸದಾಗಿ ನೆಡಬೇಕು, ಒಂದು ಗಿಡ ತೆರವು ಮಾಡಿದ್ರೆ 5 ಗಿಡ ನೆಡಬೇಕು ಅಂತಿದೆ. ಈಗ ಎಲ್ಲೂ ಗಿಡಗಳು ಕಾಣ್ತಾ ಇಲ್ಲ. ಹಾಗಾಗಿ ಎಲ್ಲ ಸಾರ್ವಜನಿಕರು ತಮ್ಮ ಹುಟ್ಟುಹಬ್ಬ ಆಗಲಿ, ತಮ್ಮ ಶುಭ ಕಾರ್ಯಗಳಲ್ಲಾಗಲಿ ಎಷ್ಟೋ ಖರ್ಚು ವೆಚ್ಚಗಳನ್ನು ಮಾಡ್ತಿರ್ತಾರೆ. ಈ ಸಂದರ್ಭದಲ್ಲಿ ಅವ್ರ ನೆನಪಿಗಾಗಿ ಒಂದು ಗಿಡಗಳನ್ನು ನಡಿ, ಫುಟ್ಪಾತಲ್ಲಿ ನಡಿ, ಹೋಗ್ತಾ ರೋಡಲ್ಲಿರುವಂಥ ಸ್ಥಳದಲ್ಲಿ ನಡಿ. ಆ ನೆರಳು ಕೊಟ್ಟಾಗ ಸಾರ್ವಜನಿಕರು ಆ ನೆರಳು ಆ ಮರದ ತೆಳಗೆ ನಿಂತಾಗ ತಮ್ಮನ್ನು ಶುಭ ಹಾರೈಸುವರು. ಇವತ್ತು ಎಲ್ಲರಿಗೂ ರಾಜ್ಯಾದ್ಯಂತ ಬೀದಿ ಬದಿ ವ್ಯಾಪಾರಿಗಳಿಗೆ ಕರೆ ಕೊಟ್ಟಿದ್ದೀವಿ, ನೀವು ವ್ಯಾಪಾರ ಮಾಡೋ ಸ್ಥಳಗಳಲ್ಲಿ ಒಂದೊಂದು ಗಿಡಗಳನ್ನು ನೆಡಿ ಅಂತೇಳಿ. ಅವರೆಲ್ಲರೂ ತಮ್ಮ ವ್ಯಾಪಾರ ಮಾಡೋ ಸ್ಥಳಗಳಲ್ಲಿ ಒಂದೊಂದು ಗಿಡಗಳನ್ನು ನೆಟ್ಟು ಪೋಷಿಸ್ತಾ ಇದ್ದಾರೆ. ಕೆಲವು ಜನ ಜಾಗ ಸಿಗದೇ ಇದ್ದವರು ಎಲ್ಲಿ ಜಾಗ ಇದೆಯೋ ಆ ಜಾಗ ಹುಡ್ಕೊಂಡೋಗಿ ಆ ಸ್ಥಳದಲ್ಲೆಲ್ಲ ಆಗ್ತಾ ಇದ್ದಾರೆ. ದಯವಿಟ್ಟು ಪ್ರತಿಯೊಬ್ಬೊಬ್ಬರು ಸಾರ್ವಜನಿಕರು ಈ ಮುಂಗಾರು ಮಳೆ ಆರಂಭವಾಗಿದೆ, ಇದು ಸೂಕ್ತ ಕಾಲ. ಇಂಥ ಸಂದರ್ಭದಲ್ಲಿ ತಮ್ಮ ಅಕ್ಕಪಕ್ಕದಲ್ಲಿ ಜಾಗ ಎಲ್ಲೆಲ್ಲಿದೆಯೋ ಅದು ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಒಂದು ಗಿಡಗಳನ್ನು ನೆಡಿ, ಪರಿಸರ ಉಳಿಸಿ. ಇದು ಈಗಿನ ಇರುವ ತಾಪಮಾನಗಳನ್ನು ಕಡಿಮೆ ಮಾಡಲಿಕ್ಕೆ ಕಡ್ಡಾಯವಾಗಿ ಗಿಡ ನೆಡಲೇಬೇಕಾಗಿದೆ. ಎಲ್ಲರೂ ಒಂದು ಗಿಡ ನೆಡಿ ಅಂತ ವಿನಂತಿವಾಗಿ ಕೇಳ್ಕೊತೀನಿ. ಧನ್ಯವಾದಗಳು.